ಇದೀಗ ವೇದಿಕೆಯ ಅಪರ ಜಿಲ್ಲಾಧಿಕಾರಿಗಳು ಶ್ರೀ ವಿಜಯಕುಮಾರ್ ಹೊನ್ಕೇರಿ ಸರ್ ಅವರು ಕೂಡ ವೇದಿಕೆಯನ್ನು ಸಮರ್ಪಿಸುವ ಮೂಲಕ ಅವರನ್ನ ಬರಮಾಡಿಕೊಳ್ಳುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಪೂಜ್ಯ ಮಹಾಪೌರವರು, ಉಪಮಹಾಪೌರವರು, ಜಿಲ್ಲಾಧಿಕಾರಿಗಳಾದ ಮೊಹಮ್ಮದ್ ರೋಷನ್ ಅವರೇ ಕೆಲಸ ಮಾಡ್ತಿದ್ರು, ಮಂತ್ರಿಯಾಗಿ ಕೆಲಸ ಮಾಡ್ತಿದ್ರು. ಸೊ ಅದನ್ನು ಬಿಟ್ಟು ಕೇರಿಗೆ ಬಂದರು. ಅವರು ಈ ಸಮಾಜದಲ್ಲಿ ಜೀತ್ ಪದ್ಧತಿ ಇದೆ, ಸಮಾನತೆ ಇಲ್ಲ, ಎಲ್ಲರೂ ಒಂದೇ ಇರಬೇಕಂತ ತಮ್ಮ ಸ್ಥಾನವನ್ನು ಬಿಟ್ಟು ಕೆಳಗೆ ಬಂದು ಈ ದೇಶದಲ್ಲಿ ದೊಡ್ಡ ನಾಯಕರಾಗಿ ಹೊರಹೊಮ್ಮಿದ್ರು. ಸೊ ಅದನ್ನು ಉಳಿಸ್ಕೋಬೇಕಾಗಿದೆ. ಅದನ್ನು ಮತ್ತೆ ನಾವು ಭೂಮಿ ಇರುವವರೆಗೆ ಅದನ್ನು ಉಳಿಸುವಂಥ ಪ್ರಯತ್ನ ನಿಮ್ಮಿಂದ, ನಮ್ಮಿಂದ, ಸರ್ಕಾರಗಳಿಂದ ಆಗಬೇಕಂತ ಆಶೆಯನ್ನು ವ್ಯಕ್ತ ಮಾಡ್ತಾ, ಬಹುಶಃ ಬಸವಣ್ಣವ್ರ ಬಗ್ಗೆ ಹೇಳಲಿಕ್ಕೆ ಹೋದರೆ ಭಾಳ ದೊಡ್ಡ ಇತಿಹಾಸ. ಬಸವ ಕಲ್ಯಾಣದಿಂದ ಪ್ರಾರಂಭ ಆಗಿ ಮಧ್ಯ ಐಹೊಳೆಯಿಂದ ಹಿಡಿದು, ಮುರುಗೋಡಿನಿಂದ ಹಿಡಿದು, ದಾಂಡೇಲಿಯಿಂದ ಮತ್ತೆ ತರೀಕೆರೆಯಿಂದ ಕೊನೆಗೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಅದು ಅವರ ಇತಿಹಾಸ, ಅವರ ಹೋರಾಟ ಕೊನೆಗೊಳ್ಳುತ್ತದೆ. ಸೊ ಅಂಥ ಇತಿಹಾಸವನ್ನು ನಾವು ಭಾಳ ಜನಕ್ಕೆ ಗೊತ್ತಿಲ್ಲ. ಅದನ್ನು ತಿಳಿಸುವಂಥ ಪ್ರಯತ್ನ ಆಗಬೇಕನ್ನೋ ಆಸೆ. ಹೀಗಾಗಿ ನಾವು ಕೂಡ ಮನೆ ಮನೆಗೆ ಬುದ್ಧ ಬಸವ ಅಂಬೇಡ್ಕರ್ ಅಂತ ಕಾರ್ಯಕ್ರಮ ನಾವು ಮಾಡ್ತೀವಿ. ಅವ್ರ ಮನೆಗೆ ಹೋಗ್ತೀವಿ, ಅಲ್ಲಿ ಮನೆಗೆ ಕೂತಾಗ ಅವ್ರಿಗೆ ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಅದು ನಮ್ಮಿಂದ ಅಷ್ಟೇ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಕೂಡ ಅದಕ್ಕೆ ಕೈ ಜೋಡಿಸ್ಬೇಕು. ಈಗಾಗಲೇ ಬಸವ ಬಳಗದವರು ಕೂಡ ನಮ್ಮ ಜೊತೆ ಕೂಡಿ ಕೆಲಸ ಮಾಡ್ತಿದ್ದಾರೆ. ತಾವು ಕೂಡ ಹೆಚ್ಚು ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ಅವ್ರ ನಿಜವಾದ ಹೋರಾಟ ತಿಳಿಸ್ಲಿಕ್ಕೆ ಸಾಧ್ಯ ಇದೆ. ಯಾಕೆ ನಮ್ಮ ದೇಶದಲ್ಲಿ ಭಾಳಷ್ಟು ಗೊಂದಲ, ಭಾಳ ಇತಿಹಾಸಗಳು ಕೂಡ ನಾವೊಂದು ಹೇಳಿದ್ರೆ ಇನ್ನೊಬ್ರು ಒಂಥರ ಹೇಳಿಕ್ಕೆ ಶುರು ಮಾಡ್ತಾರೆ, ಮತ್ತೊಬ್ರು ಅದನ್ನು ಹೋದ್ರೆ ಮತ್ತೊಂದು ಬೇರೆ ಹೇಳಕ್ಕೆ ಶುರು ಮಾಡ್ತಾರೆ. ಹೀಗಾಗಿ ಗೊಂದಲ ಸೃಷ್ಟಿ ಭಾಳ ಆಗ್ತದೆ. ಸೊ ಎಲ್ಲರದು ಒಂದೇ ವೇದಿಕೆಯಲ್ಲಿ, ಒಂದೇ ಸಮಾನತೆಯಲ್ಲಿ ನಾವು ಹೇಳಿದಾಗ ಖಂಡಿತವಾಗಿ ಬಸವಣ್ಣವ್ರು ಇನ್ನೂ ಎತ್ತರಕ್ಕೆ ನಾವು ಬೆಳೆಸಲಿಕ್ಕೆ ಸಾಧ್ಯ ಆಗ್ತೈತೆ. ಏನು ವಿಶ್ವಗುರು ಬಸವಣ್ಣತ್ತೀವಿ, ಅವ್ರು ನಿಜವಾಗಿ ಅವ್ರ ಗೌರವವನ್ನು ಸಲ್ಲುತ್ತದನ್ನು ಮಾತನ್ನು ಹೇಳ್ತಾ, ಬಹುಶಃ ಅವ್ರ ಬಗ್ಗೆ ಹೇಳೋದು ಹೆಚ್ಚು ಅವಶ್ಯಕತೆ ಇಲ್ಲ. ಅವ್ರ ಬಗ್ಗೆ ನಾವು ಕೂಡ ಭಾಳಷ್ಟು ಹೋರಾಟ ಮಾಡ್ತೀವಿ, ಅವ್ರ ವಿಚಾರಗಳನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ. ಈ ಸಂದರ್ಭದಲ್ಲಿ ಅವ್ರ ಬಗ್ಗೆ ಒಬ್ಬ ದಲಿತ ಹಾಡುಗಾರ, ಒಂದು ಬಸವಣ್ಣವ್ರ ಬಗ್ಗೆ ಒಂದು ಹಾಡು ಬರೆದರೆ ಅದನ್ನು